ಯೂನಿಟ್. ಸ್ನೇಹಿತರೆ, ಇವತ್ತು ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ನಮ್ಮ ಮುಳಬಾಗಿಲಿನಲ್ಲಿ ಇವತ್ತು ಯೂನಿಲೈಟ್ ಅಂತಕ್ಕಂತಹ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ವಸ್ತುಗಳ ಒಂದು ಮಳಿಗೆಯನ್ನು ಅದ್ಧೂರಿಯಾಗಿ ಶಾಪ್ನ ಓಪನ್ ಮಾಡಲಾಗ್ತಿದೆ. ಇದು ಭಾಳ ಸಂತೋಷ, ಯಾಕೆಂದರೆ ಗ್ರಾಹಕರಿಗೆ ಉತ್ತಮವಾದಂಥ ಸೇವೆಯನ್ನು ಕೊಡ್ತಾ ಇದೆ. ಈಗಾಗಲೇ ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳದಲ್ಲಿ 400 ಮಳಿಗೆಗಳನ್ನೆಲ್ಲ ಹೊಂದಿದೆ. ಅಂದರೆ ಇಷ್ಟೊಂದು ಆಗಬೇಕಂತಂದರೆ ಅದರ ಸೇವೆ ಹೇಗಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. 401ನೇದು ಇದಾಗಿದೆ, ಇನ್ನಷ್ಟು ಆಗಲಿ ಅಂತೇಳಿ ಆಶಿಸ್ತಾ ಇವತ್ತು ನಮ್ಮ ಮುಳಬಾಗಿಲಿನಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ. ಈ ಗ್ರ್ಯಾಂಡ್ ಓಪನಿಂಗ್ಗೆ ಮೊದಲೇ ಹೆಸರಲ್ಲೇ ಸಮೃದ್ಧಿ ಅಂತ ಇರ್ತಕ್ಕಂಥ ನಮ್ಮ ಮುಳಬಾಗಿಲಿನ ವಿಧಾನಸಭಾ ಕ್ಷೇತ್ರದ ಅತ್ಯಂತ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಸಮೃದ್ಧಿ ಮಂಜುನಾಥ್ ಸರ್ ಅವರು ಬಹಳ ಸಂತೋಷದಿಂದ ರಿಬ್ಬನ್ ಕಟ್ ಮಾಡಿ ಪ್ರೀತಿಯಿಂದ ನಿಮ್ಮೆಲ್ಲರಿಗೂ ಒಂದು ಶುಭ ಹಾರೈಕೆಯನ್ನು ಮಾಡಲಿಕ್ಕೆ ಆಗಮಿಸಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಒಂದು ಪ್ರೀತಿಯ ಚಪ್ಪಾಳೆಯೊಂದಿಗೆ ಅವ್ರಿಗೆ ಸ್ವಾಗತವನ್ನು ಬಯಸ್ತೀನಿ. ಹಾಗೆ ಈ ಒಂದು ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮಕ್ಕೆ ಸತ್ಯ MD ಆಗಿರ್ತಕ್ಕಂತಹ ಜಾನ್ಸನ್ ಅಸಾರಿಯಾ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾಗಿ ನಮ್ಮದು ಪ್ರೀತಿಯ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೀಯುತ ಯೂನಿಲೈಟ್ನ MD ಪೀಮನ್ ಫೇಸ್ರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೀ ಸತ್ಯ CEO ಆಗಿರ್ತಕ್ಕಂತಹ ದೀನ್ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾಗಿ ಚಪ್ಪಾಳೆಯ ಸ್ವಾಗತವನ್ನು ಅವರಿಗೆ ಬಯಸ್ತೇನೆ. ಹಾಗೆ ಶ್ರೀ ಹರೀಶ್ ಅವರು ಮಾರ್ಕೆಟಿಂಗ್ ಹೆಡ್ ಯೂನಿಯನ್ ನಮ್ಮಲ್ಲಿದ್ದಾರೆ. ಶ್ರೀಧರ್ಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಒಂದು ಕಟ್ಟಡದ ಮಾಲೀಕರು ಆಗಿರ್ತಕ್ಕಂತಹ ಅಮರ್ ಸರ್ ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ವಿಶೇಷವಾಗಿ ನಮ್ಮ ಹುಸೇನ್ ಅವರು, ಎಲ್ರಿಗೂ ಪ್ರೀತಿ ಪಾತ್ರರು ನಮ್ಮ ಹುಸೇನ್ ಸರ್ ಅವರು ಇಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ಆತ್ಮೀಯವಾಗಿ ಸ್ವಾಗತ ಬಯಸ್ತಾ, ಬಹಳಷ್ಟು ಜನ ಈಗಾಗಲೇ ಹೊಸ ವರ್ಷಕ್ಕೆ ಒಂದು ಒಳ್ಳೊಳ್ಳೆ ಆಫರ್ಸ್ ಇದೆ, ಈ ರೀತಿ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರೋದು, ನಮಗೂ ಕೂಡ ಒಳ್ಳೆ ವಸ್ತುಗಳು ಇಲ್ಲಿ ಸಿಗ್ಬೋದು ಅಂತೇಳಿ ತುಂಬ ಜನ ಗ್ರಾಹಕರು ಈಗಾಗಲೇ ಕೋಲಾರ ಎಲ್ಲ ಕಡೆ ಇರೋದ್ರಿಂದ ಮೊದಲೇ ಗೊತ್ತಾಗಿದೆ ಇದರ ಐಟಮ್ಸ್ ಹೇಗಿರುತ್ತೆ ಅಂತ. ಅದಕ್ಕೆ ಪ್ರೀತಿಯಿಂದ ಓಪನಿಂಗೇ ಮುಂಚೆನೇ ಎಲ್ಲ ಬಂದ್ಬಿಟ್ಟಿದ್ದಾರೆ. ಸೊ ಎಲ್ಲ ಗ್ರಾಹಕರು ಬಂದಿದ್ದೀರಲ್ಲ, ನಿಮ್ಮೆಲ್ರಿಗೂ ವಿಶೇಷವಾಗಿ ಇದನ್ನು ಒಂದು ಸುದ್ದಿ ಮಾಡಲಿಕ್ಕೆ ಅನೇಕ ಪತ್ರಿಕಾ ಮಾಧ್ಯಮದವ್ರು ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಮಳಿಗೆ ಯಶಸ್ವಿಯಾಗಿ ಆಗಲಿ, ಜನರಿಗೆ ಉತ್ತಮ ಒಂದು ಸೇವೆ ಕೊಡಲಿ, ಒಂದು ಸ್ಟಾಫ್ ಕೂಡ ಸುಮಾರು 20-25 ಜನಕ್ಕೆ ಕೆಲಸ ಕೂಡ ಸಿಕ್ಕಿದೆ. ಇದೆಲ್ಲ ನಿಜವಾಗ್ಲೂ ಒಂದು ಭಾಳ ಸಂತೋಷದ ವಿಚಾರ. ಈ ಸಂದರ್ಭದಲ್ಲಿ ಇನ್ನಷ್ಟು ಸಮೃದ್ಧವಾಗಿ ಆಗಲಿ, ಯಶಸ್ವಿಯಾಗಿ ಆಗಲಿ ಅಂತೇಳಿ ಆಶಿಸ್ತಾ ಶ್ರೀಯುತರು ದೀಪವನ್ನು ಬೆಳೆಸಿ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ. ನಮ್ಮದು ಒಂದು ಅಭಿನಂದನಾ ಚಪ್ಪಾಳೆಯನ್ನು ಕೊಟ್ಟು ಉದ್ಘಾಟನೆಗೆ ಅಭಿನಂದನೆ. ಸರ್ ಮಾತಾಡೋಣ. ಆತ್ಮೇರೆ, ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಬಂದು ರಿಬ್ಬನ್ ಕಟ್ ಮಾಡಿ ಮತ್ತು ದೀಪವನ್ನು ಬೆಳಗಿಸಿ ಉದ್ಘಾಟನೆ ಮಾಡಿಕೊಟ್ಟಂತಹ ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ, ಹಂಗೆ ನೋಡಿದ್ರೆ ಅವರು ಇಡೀ ಕೋಲಾರಕ್ಕೇ ಅತ್ಯಂತ ಪ್ರಿಯರು ಅಂತ ಹೇಳ್ಬೋದು, ಜನಪ್ರಿಯ ಶಾಸಕರು ಈ ಒಂದು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಅವರ ಉದ್ಘಾಟನಾ ನುಡಿಗಳನ್ನು ಅವರಿಗೆ ಶುಭ ಹಾರೈಕೆ ಮಾಡಬೇಕು ಅಂತ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಮುಳಬಾಗಿಲು ತಾಲೂಕಿಗೆ, ಪಟ್ಟಣಕ್ಕೆ ಒಂದು ಐತಿಹಾಸಿಕ ಮಳಿಗೆ ಯೂನಿಲೈಟ್, ಈ ಸೌತ್ ಇಂಡಿಯಾದಲ್ಲೇ ಹೆಸರು ಮಾಡಿರ್ತಕ್ಕಂಥ ಒಂದು ಮಳಿಗೆ ಇದು. ಏನೋ ವೆಲ್, ನನಗೆ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈ ಸೌತ್ ಇಂಡಿಯಾದಲ್ಲೇ ಬಿಸ್ನೆಸ್ ಕಾಂಪಿಟೇಷನ್ ತುಂಬ ಚೆನ್ನಾಗಿ ಹೋಗ್ತಾ ಇದ್ದಾರೆ. ಇವತ್ತು ನಮ್ಮ ಮುಳಬಾಗಿಲಿಗೆ ಈ ಥರ ಒಂದು ಮಳಿಗೆ, ಈ ಥರ ಒಂದು ಶೋರೂಮ್ ಅವಶ್ಯಕತೆ ಇತ್ತು. ನಾವು ಏನೇ ಬೇಕಾದರೂ ಕೂಡ ಕೋಲಾರಿಗೆ ಹೋಗ್ತಾ ಇದ್ವಿ. ಈ ಥರ ಸರ್ವಿಸನ್ನು ನಮ್ಮ ಮುಳಬಾಗಿಲು ತಾಲೂಕಿಗೆ ಕೊಟ್ಟಿರ್ತಕ್ಕಂಥ ಯೂನಿಲೈಟ್ ಏನು ಸಂಸ್ಥೆಗೆ, ಆ ಒಂದು MD ಅವರಿಗೆ ಮತ್ತು ಆ ಒಂದು CEO ಅವರಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಒಬ್ಬ ಶಾಸಕರ ಕಡೆಯಿಂದ ನಿಮಗೆ ಶುಭಾಶಯನ ತಿಳಿಸ್ತೀನಿ. ಏನು ಹೊಸ ವರ್ಷಕ್ಕೆ ಸಾಕಷ್ಟು ಹೊಸ ಆಫರ್ಗಳನ್ನು ಏನು ಕೊಟ್ಟಿದ್ದಾರೆ, ಎಲ್ಲ ನನ್ನ ಮುಳಬಾಗಿಲು ತಾಲೂಕಿನ ಏನು ನನ್ನ ಇವರೆಲ್ಲ ಬಂದು ಇದನ್ನು ಯೂಸ್ ಮಾಡಿಕೊಂಡು ಇದನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸಬೇಕಂತ ಕೇಳ್ಕೊತಾ ಇದ್ದೀನಿ. ಯಾಕೆಂದರೆ ಒಂದು ಪಟ್ಟಣ,
ಒಂದು ನಗರ ಉತ್ಪತ್ತಿ ಆಗಬೇಕು, ಅದು ದೊಡ್ಡ ಮಟ್ಟಕ್ಕೆ ಹೋಗಬೇಕಾದ್ರೆ ಈ ಥರ ಮಳಿಗೆಗಳು ಬಂದಾಗ ಮಾತ್ರ ನಾವು ದೊಡ್ಡ ಮಟ್ಟಕ್ಕೆ ಸ್ವಾಗತ ಬಯಸೋದು. ಇನ್ನೂ ಸಾಕಷ್ಟು ಮಳಿಗೆಗಳು ಬರಲಿ, ನಾವು ಸ್ವಾಗತಿಸ್ತೀವಿ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಮೂಡಲಬಾಗಿಲು, ಮೂಡಲಬಾಗಿಲು ದ ಬಿಗ್ ಈಸ್ಟ್ ಈಸ್ ದೇರ್, ದ ಬಿಗ್ ಈಸ್ಟ್ ಈಸ್ ದೇರ್. ಕರ್ನಾಟಕಕ್ಕೆ ಮೊದಲು ಕಿರಣ ಬೀಳೋದು ಮುಳುಬಾಗಿಲಿಂದ ಸ್ಟಾರ್ಟ್ ಆಗುತ್ತೆ. ಮೂಡಲಬಾಗಿಲು ಸ್ಟಾರ್ಟ್ ಮಾಡಿ ಕರ್ನಾಟಕ ಗ್ರೇಟ್ ಪ್ಲೇಸ್. ಸೊ ಒಳ್ಳೆ ಮಟ್ಟಕ್ಕೆ ಇವ್ರದ್ದು ಮಾಡಿದ್ದಾರೆ. ಫಸ್ಟ್ ಸನ್ರೈಸ್ ಇಂದ ಕರ್ನಾಟಕ ಓಕೆ, ಇದು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳ್ತಾ, ಮೂಡಲಬಾಗಿಲು ಹೇಗೆ ಕಿರಣ ಹೋಗುತ್ತೋ ಯುನಿಲೈಟ್ ಸಂಸ್ಥೆ ಕೂಡ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಲಿ. ಮುಳುಬಾಗಿಲು ಬಂದು ಯಾರು ಅನ್ಯಾಯ ಆಗೋದು ಬೇಡ, ಮುಳುಬಾಗಿಲು ಬಂದು ಯಾವತ್ತು ಕೆಟ್ಟಿದ್ವಿ ಅಂತ ಪರಿಸ್ಥಿತಿ ಯಾರಿಗೂ ಬೇಡ, ಇನ್ನೂ ದೊಡ್ಡ ಮಟ್ಟಕ್ಕೆ ಆಗಲಿ. ನಾನು ಯಾರಿಗೂ ಸುಮ್ಮನೆ ಹೊಗಳಕ್ಕೆ ಹೋಗಲ್ಲ, ಹೊಗಳು ಮನಸ್ಸಿಂದ ಹೋಗ್ತೀನಿ ಅಂತ ಗೊತ್ತು. ಈ ಥರ ವ್ಯಕ್ತಿಗಳು, ಈ ಥರ ಶಾಪ್ಗಳು ನಮ್ಮ ಊರಿಗೆ ಬಂದಾಗ ಮಾತ್ರ ನಮ್ಮ ಊರು ಇನ್ನೂ ಕಳೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲ ನನ್ನ ಏನು ಮುಳುಬಾಗಿಲು ತಾಲೂಕಿನ ಸಕಲ ಜನತೆ ಕೂಡ ಕೇಳ್ಕೊಳ್ಳೋದಿಷ್ಟೇ, ಇಂಥ ಮಳಿಗೆಗಳನ್ನು ಬೆಳೆಸಿ ಇದು ಅದೃಷ್ಟವನ್ನು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂತ ಈ ಸದುಪಯೋಗ ನಮಗೆಲ್ಲ ಪಡ್ಕೊಳ್ಳಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ, ನನ್ನ ಕರೆದು ನನ್ನ ಕೈಯಿಂದ ಮಾಡಿದ್ದಕ್ಕೆ ಇಡೀ ನನ್ನ ತಂಡಕ್ಕೆ, ಅವ್ರ ತಂಡಕ್ಕೆ ಶುಭಾಶಯ ತಿಳಿಸಿ ನನ್ನ ಮಾತು ಮುಗಿಸ್ತೀರಿ. ಎಲ್ರಿಗೂ ಒಳ್ಳೆಯದಾಗಲಿ. ಭಾಳ ಸಂತೋಷದಿಂದ ಬಂದಿದೆ. ನಿಮ್ಮ ಸಮೃದ್ಧವಾಗಿ ಏನು ಮಾತಾಡಿದ್ರೆ ಅದೇ ರೀತಿ ಇದು ಕೂಡ ಆಗಲಿ ಅಂತೇಳಿ ಎಲ್ಲರೂ ಪರವಾಗಿ ಸೊ ಹಾಗೆ ಮೆಡಿಕಲ್ ಶಾಪ್ನ ಅಹಮದ್ ಸರ್ ಅವರು ಬಂದಿದ್ದಾರೆ. ಅವ್ರು ನೋಡೋಕ್ಕೆ ಒಂಥರ ಡಿಫ್ರೆಂಟ್ ಆಗಿ ಅನಿಸುತ್ತೆ. ಅವರು ಡ್ರೆಸ್ಗಳು ಕೂಡ ತುಂಬ ಚೆನ್ನಾಗಿದೆ. ಭಾಳ ಸಂತೋಷದಿಂದ ಅವರು ಕೂಡ ತುಂಬ ಹಾರೈಸಲಿಕ್ಕೆ ಬಂದಿದ್ದಾರೆ. ಅವ್ರಿಗೂ ಆತ್ಮೀಯವಾಗಿ ಸ್ವಾಗತ.
ಬಾಲಾಜಿ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಶುಭ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಬಂದಿದ್ದಾರೆ. ಸತ್ಯನಾಥ್ ಸರ್ ಒಂದು ಮಾತನ್ನ ಹಂಚ್ಕೊಳ್ಬೇಕು. ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಶುಭ ದಿನ, ನಮ್ಮ ಮೂಡೆಲ ಬಾಗಿಲಿಗೆ ಒಂದು ಶುಭ ದಿನ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಇವತ್ತು ನಮ್ಮ ಮುಳಬಾಗಿಲು ನಗರದಲ್ಲಿ ಯೂನಿಲೈಟ್ ಒಂದು ಶಾಪನ್ನು, ಎಲೆಕ್ಟ್ರಾನಿಕ್ ಶಾಪನ್ನು ಓಪನ್ ಮಾಡಿದ್ದಾರೆ. ಬಹಳ ಖುಷಿ ಆಗ್ತಾಯಿದೆ. ಎಲ್ಲರೂ ಖುಷಿಯಾಗಿ ಬಂದು ಖುಷಿಯಾಗಿ ಇಲ್ಲಿ ನೋಡಿ ಆನಂದ ಪಡ್ತಾ ಇರೋವಂಥ ಒಂದು ಶಾಪ್ ಆಗಿದೆ. ಯಾಕಂದರೆ ಇವತ್ತು ಏನೇ ಬೇಕಾದ್ರೂ ನಾವು ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಇವತ್ತು ನಮ್ಮ ಮನೆ ಪಕ್ಕದಲ್ಲೇ ಇದೆ, ನಮ್ಮೂರಲ್ಲೇ ಇದೆ. ಅದು ಡಿಸ್ಕೌಂಟು, ಇದರಲ್ಲಿ ಎಲ್ಲದಕ್ಕೂ ಡಿಸ್ಕೌಂಟು. ಹಬ್ಬದು ಜನವರಿ ಒಂದು ಆಫರು, ಹೊಸ ವರ್ಷದ 26 ಆಫರನ್ನು ಕೊಟ್ಟಿದ್ದಾರೆ. ಚೆನ್ನಾಗಿದೆ. ನೋಡಿದ ತಕ್ಷಣ ಎಲ್ಲ ಒಳಗಡೆ ಹೋದರೆ ಏನೋ ಒಂದು ತೆಗೀಲೇಬೇಕು ಅಂತ ಒಂದು ಖುಷಿ ಆಗ್ತಾಯಿದೆ. ಇವಾಗ ನಾವು ಕೂಡ ನೋಡಿದ ತಕ್ಷಣ ಮನೆಯಲ್ಲಿದ್ದರೂ ಇನ್ನೂ ಒಂದು ತೆಗಿಯೋಣ ಅನಿಸುತ್ತೆ. ಆ ಥರ ಒಂದು ಶಾಪು ನೀಟಾಗಿದೆ, ಚೆನ್ನಾಗಿದೆ. ಇದೇ ಫಸ್ಟು ಈ ಒಂದು ಶಾಪನ್ನ ಯೂನಿಲೈಟು ಅವರಿಗೆ ಶುಭಾಶಯಗಳನ್ನು ಕೋರೋಣ. ಯಾಕಂದರೆ ಈ ಥರ ಒಂದು ನಮಗೆ ಮುಳಬಾಗಿಲು ನಗರದಲ್ಲಿ ಆಗಿರೋದು ಒಳ್ಳೆಯದಾಯಿತು. ಯಾಕೆಂದ್ರೆ ನಾವು ಎಲ್ಲೋ ಕೋಲಾರ ಬೆಂಗಳೂರು ಹೋಗೋದು, ಅಲ್ಲಿ ನಾವು ಒಂದು ದಿವಸ ಅಲ್ಲ ನಮಗೊಂದು ಇದಾಗ್ತಾಯಿತ್ತು. ಇವತ್ತು ಬೇಕಂದರೆ ಒಂದು 10 ನಿಮಿಷದಲ್ಲಿ ಬಂದು ಏನೇ ಬೇಕಾದರೂ ಪರ್ಚೇಸ್ ಮಾಡಿ ಒಳ್ಳೆ ಸ್ಕೀಮ್ಗಳಿಕ್ಕಿದ್ದಾರೆ. ಎಲ್ಲ ನಮ್ಮ ಸಾರ್ವಜನಿಕರು ಮತ್ತು ರೈತ ಬಾಂಧವರು, ಮುಖ್ಯವಾಗಿ ರೈತ ಬಾಂಧವರು ಒಳ್ಳೆಯ ಒಂದು ಆಫರ್ ಕೊಟ್ಟಿದ್ದಾರೆ. ಒಳ್ಳೆಯ ಒಂದು ಆಫರ್ ಇದೆ, ನೀವು ತಗೋಬೇಕು ಅಂತೇಳಿ ಇವತ್ತಿನ ಇದೇ ಒಂದು ಪ್ರೋಗ್ರಾಮ್ಗೆ ಎಲ್ಲರೂ ನಮ್ಮ ಮುಳಬಾಗಿಲು ತಾಲೂಕಿನ ಶಾಸಕರಾದ ಸಮೃದ್ಧಿ ಮಂಜನವರು ಕೂಡ ಸಹ ಭೇಟಿ ಮಾಡಿ ಅವರು ಕೂಡ ಒಂದು ಈ ಥರ ಯಾವ ಥರ ಇದೆ ಒಂದು ಶಾಪ್ ಅಂತ ಹೇಳಿದರೆ ಮೂಡೆಲ ಬಾಗಿಲಲ್ಲಿ ನಾವು ಮಾಡಿರೋದು ನಮ್ಗೆ ಒಳ್ಳೆಯದಾಯಿತು. ಇದೇ ರೀತಿ ನೀವು ಬೆಳಿಬೇಕು ಅಂತೇಳಿ ಇವತ್ತು ನಮ್ಮ ಶಾಸಕರು ಸಹ ಬಂದು ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿದ್ದಾರೆ. ಅದೇ ರೀತಿ ಎಲ್ಲರೂ ಬಂದು ಎಲ್ಲ ಪರ್ಚೇಸ್ ಮಾಡಿ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಬೆಳೆಯುವಂಥ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಆ ದೇವರ ಆಶೀರ್ವಾದದಿಂದ ಇಂಥ ಸುಮಾರು ನಮ್ಮ ರಾಜ್ಯದಲ್ಲಿ ಎಷ್ಟು ಬ್ರಾಂಚ್ಗಳಿದೆ ಅಂದರೆ 54ನೇ ಬ್ರಾಂಚ್ ಇದು. ಕರ್ನಾಟಕದಲ್ಲಿ 554 ಬ್ರಾಂಚ್ಗಳಂತೆ. ನಾವು ನಿಜವಾಗಿ ಹೋದರೆ ಬೆಂಗಳೂರು ಸಿಟಿಯಲ್ಲಿ ಹೋದಾಗಿದೆ ನಮಗೆ. ಆ ಥರ ಇದೆ. ಬೆಂಗಳೂರು ಸಿಟಿಯಲ್ಲಿ ಏನು ಫೆಸಿಲಿಟಿ ಇದೆಯೋ ಆ ಥರ ಇದೆ. ಆ ಥರ 54 ಬ್ರಾಂಚ್ ಅಂದರೆ ಸುಮ್ಮನೆ ಅಲ್ಲ. ಒಳ್ಳೆಯ ಒಂದು ಸ್ಕೀಮಲ್ಲಿದ್ದರೆ ಒಳ್ಳೆಯ ಒಂದು ಪರ್ಚೇಜು ಗಾರ್ಗೆ ಒಳ್ಳೆ ಬ್ರ್ಯಾಂಡೆಡ್ ಕೊಡ್ತದೆ. ಇಲ್ಲಾಂದರೆ ಇಷ್ಟು ದೊಡ್ಡದಾಗಿ ಮಾಡಬೇಕು, ಇಷ್ಟು ಬ್ರಾಂಚ್ಗಳು ಮಾಡಬೇಕಂತ ಸುಮ್ಮನೆ ಅಲ್ಲ. ಆ ದೇವರ ಆಶೀರ್ವಾದದಿಂದ ಕುಡುಮಲ ವಿನಾಯಕನ ಇದು ನಮ್ಮ ಒಂದು ಆಂಜನೇಯ ಸ್ವಾಮಿಯಿಂದ ಒಂದು ದರ್ಗಾ ಹೈದರಾಬಾದಿಂದ ಅವತ್ತು ಎಲ್ಲರ ಆಶೀರ್ವಾದದಿಂದ ನಿಮ್ಗೆ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ನಮ್ಮ ಮುಖ್ಯವಾಗಿ ನಮ್ಮ ರೈತರಿಗೆ ಒಳ್ಳೆಯ ಸ್ಕೀಮ್ ಕೊಡಬೇಕು. ನೀವು ಸಾರ್ವಜನಿಕರಿಗೆ ಒಳ್ಳೆಯ ಸ್ಕೀಮ್ ಕೊಟ್ಟು ಇನ್ನೂ ದೊಡ್ಡದಾಗಿ 100 ಬ್ರಾಂಚ್ ಮಾಡಬೇಕಂತೇಳಿ ಇವತ್ತು ಎಲ್ಲರೂ ಬಂದು ಈ ಒಂದು ನಮ್ಮ ಶಾಪಲ್ಲಿ ನೋಡಿ ಆನಂದ ಪಡ್ತಾರೆ, ಖುಷಿ ಪಡ್ತಾರೆ. ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ಒಂದು ಪರ್ಚೇಸ್ ಮಾಡಬೇಕು ಅನಿಸುತ್ತೆ ಒಳಗೆ ಬಂದರೆ. ಆ ಥರ ಒಂದು ಶೋಕೇಸ್ ಥರ ಇದೆ, ಒಳ್ಳೆಯದು. ಇನ್ನು ಮುಂದಿನ ದೇವರ ಆಶೀರ್ವಾದದಿಂದ ನೀವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬ್ರಾಂಚ್ಗಳು ಮಾಡಬೇಕಂತೇಳಿ 4 ಮಾತನ್ನು ಮುಗಿಸ್ತೀನಿ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತು. ಇವತ್ತು ನಮ್ಮ ಮುಳಬಾಗಿಲಿನಲ್ಲಿ ಯೂನಿಲೈಟ್ದು ಒಂದು ಯೂನಿಟ್ ಓಪನ್ ಮಾಡಿದ್ದಾರೆ. ಇವ್ರದ್ದು ಕರ್ನಾಟಕದಲ್ಲಿ 54 ಬ್ರಾಂಚಸ್ ಇದೆ. ಅದರಲ್ಲಿ ಇಲ್ಲಿ ಒಂದು ಮುಳಬಾಗಿಲಿಗೆ 100 ಬಾಗಿಲಲ್ಲಿ ಒಂದು ಬಾಗಿಲು ತೆಗೆದಿದ್ದಾರೆ. ಇನ್ನೂ ಒಂದು 10 ಬಾಗಿಲು ಇಲ್ಲಿ ಮುಳಬಾಗಿಲಿನಲ್ಲಿ ಆಗಲಿ. ಒಳ್ಳೆ ಬ್ರಾಂಡೆಡ್ ವಿವೋ, ಆಪ್ಪೋ ಎಲ್ಲ ಕಂಪ್ನಿದು ಫ್ರಿಜ್ಜಸ್ಸು, ರೆಫ್ರಿಜರೇಟರ್ಸು ಮತ್ತು ವಾಷಿಂಗ್ ಮಿಷಿನ್ಸು ಎಲ್ಲ ಈ ಎಲೆಕ್ಟ್ರಿಕಲ್ ಐಟಮು ಮತ್ತು ಮನೆಗೆ ಬೇಕಾಗಿರೋ ವಸ್ತುಗಳು ಎಲ್ಲ ಸಿಗ್ತದೆ ಒಳ್ಳೆ ಕಾಂಪಿಟೇಟಿವ್ ರೇಟ್ನಲ್ಲಿ. ಆನ್ಲೈನ್ನಲ್ಲಿ ಅವರು ಗ್ಯಾರಂಟಿ ಕೊಡೋದಿಲ್ಲ, ಇಲ್ಲಿ ನಾವು ಗ್ಯಾರಂಟಿ ಕೊಡ್ತೀವಿ, ಮರ್ಯಾದೆ ಕೊಡ್ತೀವಿ. ಬನ್ನಿ ನಮ್ಮ ಅಂಗಡಿಗೆ ಬನ್ನಿ, ನಮ್ಮ ಅಂಗಡಿಗೆ ಬಂದು ಎಲ್ಲರೂ ಸಹಕರಿಸಿಬಿಟ್ಟು ಒಳ್ಳೆ ವ್ಯಾಪಾರ ಮಾಡಿ ನಮ್ಮಿಂದ ಒಳ್ಳೆ ಇದು ತಗೊಳ್ಳಿ, ಒಳ್ಳೆ ರೆಸ್ಪಾನ್ಸ್ ತಗೊಳ್ಳಿ, ಒಳ್ಳೆ ಸರ್ವಿಸ್ ತಗೊಳ್ಳಿ. ನಾವು ನೋಡಿ ನಮ್ಮ ಅಂಗಡಿಯವರು ಇಲ್ಲಿ ಒಂದು 15-20 ಜನ ಕೆಲಸ ಕೊಟ್ಟಿದ್ದಾರೆ, ಎಲ್ಲ ಊಟ ಹಾಕೋ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಹೋಗಿ. ಮತ್ತು ಇಲ್ಲಿ ಮುಳಬಾಗಿಲಿಂದ ಬಾಬಾ ಹೈದರ್ ಅಲಿ
ದೇವರಿಂದ ಅವರ ಆಶೀರ್ವಾದ ಇಲ್ಲಿ ಸ್ವಾಮಿ ಆಂಜನೇಯ ಸ್ವಾಮಿ ಅವರಿಂದ ಆಶೀರ್ವಾದ ಇಲ್ಲಿ, ಮತ್ತು ಶ್ರೀ ಪಾದರಾಯ ಸ್ವಾಮಿಯವರಿಂದ ಆಶೀರ್ವಾದ ಆಗಲಿ, ಮತ್ತು ಆವಣಿಯಲ್ಲಿ ಸೀತಾ ಲಕ್ಷ್ಮಣ ಅವರು ಇದು ಮಾಡಿದ್ದಾರೆ, ಅವರಿಂದ ಆಶೀರ್ವಾದ ಆಗಲಿ. ಎಲ್ಲರೂ ದೇವರಿಂದ ಅವರಿಂದ ಆಶೀರ್ವಾದ ಮಾಡ್ತಾ ಇವತ್ತು 6ನೇ ತಾರೀಕು ನಮ್ಮದು ರಜಬ್ದು 6ನೇ ತಾರೀಕರಲ್ಲಿ ಒಳ್ಳೆಯ ದಿನ, ಖಾಜಾ ಗರೀಬ್ ನವಾಜ್ ಚಟ್ಟಿ ಆಗೋ ದಿನ ಇವತ್ತು. ಅಜ್ಮೀರ್ ಶರೀಫ್ನಲ್ಲಿ ಎಲ್ಲ ಕಡೆ ಅವ್ರ ಹೆಸರಲ್ಲಿ ಊಟ ಮಾಡಿ ಹಾಕ್ತಾರೆ, ಸ್ವೀಟ್ ತಿನ್ನಿಸ್ತಾರೆ, ಎಲ್ಲ ತಿನ್ನಿಸ್ತಾರೆ. ಅದೇ ದಿನ ಇವರನ್ನು ಓಪನ್ ಮಾಡಿದ್ದಾರೆ. ದೇವರು ಒಳ್ಳೇದು ಮಾಡಲಿ. ಒಳ್ಳೆ ಜಾಗದಲ್ಲಿ ಮಾಡಿದ್ದಾರೆ, ಒಳ್ಳೆ ಇಕ್ವಿಪ್ಮೆಂಟ್ಸ್ ಇದೆ, ಬಂದು ಸಹಕರಿಸಿ. ಮೊಬೈಲ್ಸ್ ಇದೆ, ಎವ್ರಿಥಿಂಗ್ ಎಲ್ಲ ದೊರೆಯುತ್ತದೆ, ಬಂದು ಸಹಕಾರಿ. ಎಲ್ಲರಿಗೆ ನಮಸ್ಕಾರ. ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೆ. ಬಹಳ ಸೌಹಾರ್ದತಾ ಭಾವನೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಹೆಚ್ಚಿನ ಒಂದು ವ್ಯಾಪಾರ ಅಭಿವೃದ್ಧಿ ಆಗಲಿ ಅಂತೇಳಿ ಶುಭ ಹಾರೈಸ್ತಾ ನಮ್ಮ ರಾಷ್ಟ್ರಕ್ಕೆ ಪ್ರಾಮುಖ್ಯ ಯೂನಿಯನ್ ಸಂಸ್ಥೆಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಸ್ಟಾರ್ಟ್ ಮಾಡಲಾ? ನಮಸ್ಕಾರ ಮುಳಬಾಗಿಲು ಜನತೆಗೆಲ್ಲ. ಇವತ್ತು ನಮ್ಮ ಯೂನಿಲೈಟ್ ಶೋರೂಮ್ ಪ್ರಾರಂಭೋತ್ಸವದ ಒಂದು ನಿಮ್ಮ ತೋರಿಸಿರುವ ಸಂತೋಷ ಮತ್ತು ಪ್ರೋತ್ಸಾಹತೆ ತುಂಬ ನಮಗೆ ಹೆಲ್ಪ್ ಆಗಿದೆ. ಇದೇ ಪ್ರೀತಿ ಪ್ರೇಮ ಎಲ್ಲ ನಮಗೆ ಮುಂದಿಗೆ ತೋರಿಸ್ಬೇಕು ಅಂತ ಹೇಳಿ ಕೇಳ್ತಾ ಇದು ಮಾಡ್ತಿದ್ದೀನಿ. ಸಮೃದ್ಧಿ ಅಣ್ಣ ಅವರಿಂದ ಹಿಡಿದು ಎಲ್ಲ ಪ್ರತಿಯೊಂದು ಗಣ್ಯರು ಬಂದು ನಮ್ಮನ್ನು ಆಶೀರ್ವಾದ ಮಾಡಿರೋದಕ್ಕೋಸ್ಕರ ಅವ್ರಿಗೊಂದು ಧನ್ಯವಾದಗಳು. ಮತ್ತು ಹುಸೇನ್ ಅಣ್ಣ ಅವರು ಬಂದು ನಿಂತು ಈ ಎಲ್ಲ ಕಾರ್ಯಕ್ರಮವನ್ನು ಮಾಡಿಸ್ಕೊಟ್ಟಿರೋದಕ್ಕೆ ಅವ್ರಿಗೂ ಒಂದು ಧನ್ಯವಾದಗಳು ಸರ್. ಬಾಲಾಜಿ ಅಣ್ಣ ಅವರು ನಮಗೆ ಇಷ್ಟೆಲ್ಲ ಸಹಾಯ ಮಾಡಿ ಎಲ್ಲ ಮುಂದುವರಿಸಿರೋದಕ್ಕೂ ಬಾಲಾಜಿ ಅಣ್ಣ ಅವ್ರಿಗೂ ಧನ್ಯವಾದಗಳು. ನಮ್ಮ ಜನಪ್ರಿಯ ನಾಯಕರಾದ ಸಮೃದ್ಧಿ ಮಂಜುನಾಥ್ ಅವರು ಮತ್ತು ಇದು ರಾಜಕೀಯ ಮುಖಂಡರು, ಸಮಾಜ ಸೇವಕರು ಎಲ್ಲರೂ ನಮ್ಮ ಶೋರೂಮ್ಗೆ ಬಂದು ಇವತ್ತು ಆಶೀರ್ವಾದ ಮಾಡಿದ್ದಕ್ಕೆ ನಮ್ಮ ಧನ್ಯವಾದಗಳು. ಇದೇ ಪ್ರೋತ್ಸಾಹವನ್ನು ನಮಗೆ ಇನ್ನು ಮುಂದಕ್ಕೆ ನೀಡಬೇಕು ಅಂತ ಹೇಳಿ ಕೋರ್ತಾ ಇದ್ದೀವಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಏನಪ್ಪ ಅಂದರೆ, ಆ ಒಂದು ಎಲ್ಲ ಮುಳಬಾಗಿಲು ನಗರದಲ್ಲಿ ಏನು ಬ್ಯಾನರ್ಸ್ ಹಾಕಿದ್ದಾರೆ ಅದರಲ್ಲಿ ನಮಸ್ಕಾರ ಮುಳಬಾಗಿಲು ಅಂತ ಹಾಕಿದ್ದಾರೆ. ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ನಮ್ಮ ಯೂನಿಲೈಟ್ ಅವರು ಆ ಒಂದು ಹೊಸದಾಗಿ ನಮಸ್ಕಾರ ಮುಳಬಾಗಿಲು ಅಂತ ಪ್ರತಿಯೊಂದು ಬ್ಯಾನರಲ್ಲೂ ಕೂಡ ಹಾಕಿರೋದು ತುಂಬ ಮುಳಬಾಗಿಲು ತಾಲೂಕಿನ ಜನತೆಗೆ ಎಲ್ಲರೂ ಕೂಡ ಒಂದು ಸಂತೋಷದ ಸುದ್ದಿ ಅದು. ಯಾಕೆ ಅಂದರೆ ಯಾರೂ ಕೂಡ ನಮಸ್ಕಾರ ಮುಳಬಾಗಿಲು ಅಂತ ಹೇಳಿಬಿಟ್ಟು ಯಾರೂ ಕೂಡ ಹಾಕಲ್ಲ, ಮತ್ತು ಒಂದು ಅಡ್ರೆಸ್ಸನ್ನು ಹಾಕ್ತಾರೆ ಮುಳಬಾಗಿಲು ತಾಲೂಕು ಅಂತ ಹೇಳಿಬಿಟ್ಟು. ಇವರು ವಿಶೇಷವಾಗಿ ನಮಸ್ಕಾರ ಮುಳಬಾಗಿಲು ಅಂತ ಹಾಕಿದ್ದಾರೆ. ಅವ್ರಿಗೆ ಮೊಟ್ಟ ಮೊದಲ ಬಾರಿಗೆ ಮುಳಬಾಗಿಲು ತಾಲೂಕಿನ ಜನತೆಗೆ ನಾನು ಅವರ ಪರವಾಗಿ ನಾನು ಈ ಸಂಸ್ಥೆಗೆ ನಾನು ಧನ್ಯವಾದಗಳು ಹೇಳ್ತೀನಿ. ವಿಶೇಷವಾಗಿ ಇವತ್ತು ತುಂಬ ಅದ್ದೂರಿಯಿಂದ ಸಡಗರದಿಂದ ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಜನಪ್ರಿಯ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜುನಾಥ್ ಸರ್ ಅವರು ಚಾಲನೆ ಕೊಟ್ಟರು. ನಿಜವಾಗ್ಲೂ ಅವರ ಜೊತೆಗೆ ಹಲವಾರು ಗಣ್ಯರು, ಸಮಾಜ ಸೇವಕರು, ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಕೂಡ ಬಂದು ನಮ್ಮ ಯೂನಿಲೈಟ್ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ಇರಲಿ. ಮತ್ತು ಇಲ್ಲಿ ಒಂದು ವಿಶೇಷವಾದ ಉಡುಗೊರೆಯೊಂದಿಗೆ ಏನೇ ಒಂದು ವಸ್ತು ತಗೊಂಡ್ರೂ ಕೂಡ ಆ ವಸ್ತುಗೆ ವಿಶೇಷವಾಗಿ ಉಡುಗೊರೆಯನ್ನು ಕೊಡ್ತಿದ್ದಾರೆ ಯೂನಿಲೈಟ್ ಅವರು. ಅವರಿಗೆ ಕೂಡ ಧನ್ಯವಾದ ಹೇಳ್ತಾ, ಅದರ ಜೊತೆಗೆ ಏನು ಸಂಬಂಧಪಟ್ಟ ಈ ಒಂದು ಯೂನಿಲೈಟ್ನ ಒಂದು MD ಸಾಹೇಬರು ಮತ್ತು ಸಂಬಂಧಪಟ್ಟ ಎಲ್ಲ ಬ್ರಾಂಚ್ನ ಒಂದು ಸಿಬ್ಬಂದಿ ವರ್ಗದವರು ಕೂಡ ಎಲ್ಲರೂ ಕೂಡ ಇವತ್ತು ಇಲ್ಲಿ ಭೇಟಿ ಕೊಟ್ಟು ನಮ್ಮ ಮುಳಬಾಗಿಲು ತಾಲೂಕಿನ ಜನರ ಪರವಾಗಿ ಅವರ ಒಂದು ಸ್ಪಂದಿಸಿ ಎಲ್ಲರಿಗೂ ಕೂಡ ಈ ಒಂದು ಶುಭ ಸಮಾರಂಭದಲ್ಲಿ ಎಲ್ಲರ ಜೊತೆ ಒಡನೆ ಮಾತನಾಡಿ ಎಲ್ಲರಿಗೂ ಕೂಡ ಸ್ವಾಗತನ ಬಯಸ್ಕೊಂಡ್ರು. ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಮಾರ್ಕೆಟಿನ ಎಲ್ಲ ಒಂದು 400 ಒಂದು ಬ್ರಾಂಚ್ನ ಮಾರ್ಕೆಟಿಂಗ್ನ ಸಿಬ್ಬಂದಿ ಆಗಿರುವಂಥ ನಮ್ಮ ಹರೀಶ್ ಅಣ್ಣನವರು, ಮತ್ತು ಇಲ್ಲಿನ ಒಂದು ಸಾಯಿರವರು, ಇಲ್ಲಿನ ಈ ಒಂದು ಮುಳಬಾಗಿಲಿನ ಬ್ರಾಂಚ್ನ ಸಾಯಿರವರು,
ಅವರು ಕೂಡ ಇದ್ದು ಈ ಕಾರ್ಯಕ್ರಮ ಭಾಗಿಯಾಗಿದ್ದಾರೆ. ನಮ್ಮ ಮನೋಜ್ ಅಣ್ಣನವರು ನಾನು ನೋಡ್ತಾ ಇದ್ದೀನಿ, ನಿಜವಾಗ್ಲೂ ಒಂದು ವಾರದಿಂದ ಎಷ್ಟು ಟೆನ್ಷನ್ ಇತ್ತು ಅಂದರೆ ಈ ಒಂದು ಉದ್ಘಾಟನೆ ಮಾಡಲಿಕ್ಕೆ ಅಷ್ಟೊಂದು ಪ್ರಯತ್ನ ಪಟ್ಟು ಯಶಸ್ವಿ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ನಮ್ಮ ಮುಳಬಾಗಿಲು ತಾಲೂಕಿನ ಜನರ ಪರವಾಗಿ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ ಮತ್ತು ನಮ್ಮ ಮನೋಜ್ ಅಣ್ಣವ್ರಿಗೆ, ಸಾಯಿ ಅಣ್ಣನವ್ರಿಗೆ, ನಮ್ಮ ಹರೀಶ್ ಅಣ್ಣನವ್ರಿಗೆ, ನಮ್ಮ ಬಾಲಾಜಿ ಅಣ್ಣನವ್ರಿಗೆ, ನಿತೇಶ್ ಅವ್ರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಈ ಒಂದು ಸಂಸ್ಥೆ ಮುಳಬಾಗಿಲಲ್ಲಿ ಪ್ರಾರಂಭವಾಗಿರೋದು ನಮ್ಮ ಮುಳಬಾಗಿಲು ತಾಲೂಕಿನ ನಾಗರಿಕರ ಜನತೆಗೆ ಹಾಗೂ ಮತ್ತು ರೈತಾಪಿ ವರ್ಗದವ್ರಿಗೆ, ಕೂಲಿ ಕಾರ್ಮಿಕರಿಗೆ ಎಲ್ಲರೂ ಕೂಡ ಏನೇ ಒಂದು ವಸ್ತು ಬೇಕಂದ್ರೂ ಕೂಡ, ದೊಡ್ಡ ವಸ್ತು ಬೇಕು ಅಂದರೆ ನಮ್ಮ ಬೆಂಗಳೂರಿಗೆ ಹೋಗ್ತಿದ್ವಿ. ಆವಾಗ ಹೋಗೋ ಪರಿಸ್ಥಿತಿ ಏನಿಲ್ಲ. ಇವಾಗ ನಮ್ಮ ಮುಳಬಾಗಿಲು ತಾಲೂಕಿನಲ್ಲೇ ದೊಡ್ಡ ಮಟ್ಟದ ಒಂದು ಶೋರೂಮನ್ನು ಪ್ರಾರಂಭ ಮಾಡಿದ್ದಾರೆ ಯೂನಿಲೈಟ್ ಅವರು. ಒಮ್ಮೆ ತಾವೆಲ್ಲರೂ ಕೂಡ ಈ ಒಂದು ಯೂನಿಲೈಟ್ನ ಈ ಒಂದು ಸಂಸ್ಥೆ ಒಂದು ಅಂಗಡಿಗೆ ತಾವೆಲ್ಲರೂ ಕೂಡ ಭೇಟಿ ಕೊಟ್ಟು ವಿಶೇಷವಾಗಿ ಹುಡುಗರೊಂದಿಗೆ ತಾವೆಲ್ಲರೂ ಕೂಡ ಸದುಪಯೋಗ ಪಡ್ಕೋಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತ, ಈ ಒಂದು ಸಂಸ್ಥೆಗೆ ಬಾಬಾ ಹೈದರ ಸಫ್ದರ್ ಗುರುಗಳ ಆಶೀರ್ವಾದ, ಕುಡುಮಲೆ ಗಣಪತಿ ಆಶೀರ್ವಾದ, ನಮ್ಮ ವಿಶೇಷವಾಗಿ ಮುಳಬಾಗಿಲು ದೇವರ ನಡುವಂಥ ಖ್ಯಾತ ಪಡೆಯುವಂಥ ಮೂಡಲಬಾಗಿಲು ಎಲ್ಲರಿಗೂ ಒಳ್ಳೆಯದಾಗಲಿ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಮ್ಮ ಹರೀಶ್ ಅಣ್ಣನವ್ರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ, ಅದರ ಜೊತೆಗೆ ಮುಳಬಾಗಿಲು ತಾಲೂಕಿನಲ್ಲಿ ಒಂದು ಸಂಸ್ಥೆ ಪ್ರಾರಂಭ ಆಗಿರೋದ್ರಿಂದ 15ರಿಂದ 20 ಜನಕ್ಕೆ ಒಂದು ಕೆಲಸ ಕೊಡೋರ ಮುಖಾಂತರ ಈ ಒಂದು ಪ್ರಾರಂಭವಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನನ್ನ 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನನ್ನ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ಎಲ್ಲರೂ ಕೂಡ ಒಂದು ಸುತ್ತ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.